ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ನಂದು ಇಂಟರ್ಮೀಡಿಯೇಟ್ ಕ್ಲಾಸ್ ಯಾವಾಗ ಶುರುವಾಗುತ್ತೆ ಅಂತ ತುಂಬಾ ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಯಾವತ್ತು ಶುರುವಾಗುತ್ತೆ ಅನ್ನೋ ಡೇಟ್, ಹಾಗೆ ಬೋಟ್ ನೆಕ್ ಬ್ಲೌಸ್ ಹಾಗೆ ನಾರ್ಮಲ್ ನೆಕ್ ಬ್ಲೌಸ್ ಏನಿದೆ, ಸೊ ಅದಕ್ಕೆ ಏನ್ ಡಿಫ್ರೆನ್ಸ್, ನೀವು ಯಾವ ರೀತಿ ಅದನ್ನ ನೀವು ಶೋಲ್ಡರ್ ಅದನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಕ್ಲಾರಿಟಿ ಕೊಡ್ತೀನಿ. ಇದೊಂದು ಒಳ್ಳೆ ಟ್ರಿಕ್ಸ್ ನೀವು ತಲೆಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ಫಸ್ಟಿಗೆ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ಸೊ ಆನ್ಲೈನ್ ಕ್ಲಾಸ್ ಯಾವುದು? ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತಂದ್ರೆ ಬೇಸಿಕ್ ಕಂಪ್ಲೀಟ್ ಆಗಿರುವವರಿಗೆ ಅಥವಾ ಟೈಲರಿಂಗ್ ಕ್ಲಾಸ್ ಏನ್ ಕಲಿತಿದ್ದೀರಾ ಅದ್ರ ಸೆಕೆಂಡ್ ಲೆವೆಲ್. ಫಸ್ಟ್ ಲೆವೆಲ್ ಬಂದು ಬೇಸಿಕ್, ಸೆಕೆಂಡ್ ಲೆವೆಲ್ ಬಂದು ಇಂಟರ್ಮೀಡಿಯೇಟ್. ಓಕೆನಾ? ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಪ್ಟೆಂಬರ್ 16ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ನಾನು ಏನೆಲ್ಲ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಒಂದು ಡೀಟೇಲ್ ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಇದರಲ್ಲಿ ಬರುವಂತದ್ದು ಬೋಟ್ ನೆಕ್ ಬ್ಲೌಸ್. ಓಕೆನಾ? ಬೋಟ್ ನೆಕ್ ಬ್ಲೌಸ್ ಯಾವ ಮೆಷರ್ ಬ್ಲೌಸ್ಗೆ ನೀವು ಯಾವ ರೀತಿ ಮೆಷರ್ ಹಾಕೊಳ್ಬೇಕು ಅಂದ್ರೆ, ಯಾವುದೇ ಸೈಜ್ ಕೊಡ್ಲಿ ನೀವು ಬೋಟ್ ನೆಕ್ ಬ್ಲೌಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಕೆಲವೊಂದಷ್ಟು ಟ್ರಿಕ್ಸ್ ಇರುತ್ತೆ, ಹಾಗೆ ಅದಕ್ಕೊಂದು ಸ್ವಲ್ಪ ಶೋಲ್ಡರ್ ಬಗ್ಗೆ ಮಾಹಿತಿ ಇರುತ್ತೆ, ಹಾಗೆ ಕಂಪ್ಲೀಟ್ ಬ್ಲೌಸ್ ಇರುತ್ತೆ, ಕಂಪ್ಲೀಟ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ ವಿತ್ ನೋಟ್ಸ್ ಇರುತ್ತೆ. ಓಕೆನಾ? ಸೊ ಫಸ್ಟಿಗೆ ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲೆ ನಿಮ್ಗೆ ಹಾಫ್ ಕಾಲರ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ಇಟ್ಟು ಬ್ಲೌಸ್ ನ ಹೇಗ್ ಸ್ಟಿಚ್ ಮಾಡ್ಕೊಳ್ಬೇಕು, ಏನೇನ್ ಪ್ರಾಬ್ಲಮ್ ಬರುತ್ತೆ. ಸೊ ಫಿನಿಶಿಂಗ್ ಏನ್ ಕಾಲರ್ ನೆಕ್ ಬ್ಲೌಸ್ ಅಲ್ಲಿ ಮೇನ್ ಇರೋದೇ ಕಾಲರ್ ನ ನೀಟಾಗಿ ಫಿನಿಶಿಂಗ್ ಕೊಟ್ಟಿಲ್ಲ ಅಂದ್ರೆ ಸೊ ಕಾಲರ್ ನೆಕ್ ಬ್ಲೌಸ್ ವೇರ್ ಮಾಡಕ್ ಆಗಲ್ಲ. ಮತ್ತೆ ಅದಕ್ಕೆ ಶೋಲ್ಡರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಬೇರೆ. ಸೊ ಈಗ ನೋಡಿ, ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಬೇರೆ ಇದೆ, ಹಾಫ್ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್ ಬೇರೆ ಇದೆ. ಸೊ ಒಂದೊಂದ್ ತರ ಡಿಫರೆನ್ಸ್ ಇರುತ್ತೆ. ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಇಟ್ಟು ಚೂಡಿದಾರ್ ಯೂನಿಫಾರ್ಮ್, ಫುಲ್ ಕಾಲರ್ ನೆಕ್ ಅಂತಂದ್ರೆ ಫುಲ್ ಈ ರೀತಿ ರೌಂಡ್ ಕಾಲರ್ ನೆಕ್ ಇಟ್ಟು ಇಲ್ಲಿ ಪ್ಲಾಕೆಟ್ ಇಟ್ಟು ಚೂಡಿದಾರ್ ಯೂನಿಫಾರ್ಮ್ ಟಾಪ್ ಮತ್ತೆ ಬಾಟಮ್ ಪ್ಯಾಂಟ್ ಏನ್ ಬರುತ್ತೆ ಅದು, ಹಾಗೆ ಏನ್ ಚೂಡಿದಾರ್ ಯೂನಿಫಾರ್ಮ್ ಮೇಲೆ ಕೋಟ್ ಹಾಕ್ತಾರೆ ಮಕ್ಕಳು, ಸೊ ಆ ಕೋಟ್ ವಿತ್ ಸಮೇತ 3 ಇರುತ್ತೆ. ಸೊ ಅದು ನಿಮ್ಗೆ ಇಲ್ಲಿ ಫುಲ್ ಕಾಲರ್ ನೋಡಿ, ಇಲ್ಲಿ ಹಾಫ್ ಕಾಲರ್ ನೆಕ್ ಬ್ಲೌಸ್ ನಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ, ಫುಲ್ ಕಾಲರ್ ನೆಕ್ ಚೂಡಿದಾರ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾವ್ದು ಬ್ಲೌಸ್ ಆಗ್ಲಿ ಚೂಡಿದಾರ್ ಆಗ್ಲಿ ಹೇಗೆ. ಸೊ ಇದಕ್ಕೆ ಮೆಷರ್ಮೆಂಟ್ಸ್, ಪ್ಲಾಕೆಟ್ಸ್ ಏನಿರುತ್ತೆ, ಫುಲ್ ಕಾಲರ್ ನೆಕ್ಗೆ ಎಷ್ಟು ನೆಕ್ ವಿಡ್ತ್ ಇಟ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಚಾರ್ಟ್ ಸಮೇತ ನಿಮಗೆ ಸಿಗ್ತಾ ಇದೆ. ಯಾವುದೇ ಸೈಜ್ ಕೊಡ್ಲಿ ನೀವು ಮಾಡ್ಬೇಕು, ಆ ಚಾರ್ಟ್ ನಿಮಗೆ ಸಿಗುತ್ತೆ. ಓಕೆನಾ? ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ನಾರ್ಮಲ್ ಆಗಿ ಹೇಗಿರುತ್ತೆ, ಸೊ ಆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೇಗೆ ಮಾಡೋದು, ಅದ್ರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತೆ, ಹೇಗೆ ಸಾಲ್ವ್ ಮಾಡ್ಕೊಬೇಕು, ಹೇಗೆ ಕಟಿಂಗ್ ಮಾಡ್ಬೇಕು, ಹೇಗೆ ಸ್ಟಿಚಿಂಗ್ ಮಾಡ್ಬೇಕು ವಿತ್ ನೋಟ್ಸ್ ಇರುತ್ತೆ. ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ. ಆಯ್ತಾ? ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ಏನ್ ಕಟಿಂಗ್ ಸ್ಟಿಚಿಂಗ್ ಮಾಡ್ತೀರಾ ಅದು ಬಿಟ್ಟು ಇನ್ನೊಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ನೀವು ಕಫ್ ಹಾಕಿ ಹೇಗೆ ಸ್ಟಿಚಿಂಗ್ ಮಾಡೋದು, ಸೊ ಇದ್ರ ಡೀಟೇಲ್ ಸಿಗುತ್ತೆ. ಅದಾದ್ಮೇಲೆ ಕಟೋರಿ ಬ್ಲೌಸ್. ಸೊ ಯಾವುದೇ ಮೆಷರ್ ಕೊಡ್ಲಿ ನೀವು ಆರಾಮಾಗಿ ಕಟೋರಿ ಬ್ಲೌಸ್ ನ ಕಟಿಂಗ್ ಮಾಡ್ಬೇಕು. ಸೊ ಆ ಡೀಟೇಲ್ ನಿಮಗೆ ಸಿಗುತ್ತೆ. ಕಟಿಂಗ್ ಮತ್ತೆ ಸ್ಟಿಚಿಂಗ್, ಬಾಡಿ ಮೆಷರ್ಮೆಂಟ್ ವಿತ್ ನೋಟ್ಸ್ ಪ್ರತಿಯೊಂದಕ್ಕೂ ಇರುತ್ತೆ. ಫ್ರಿಲ್ ಗೌನ್, ಈಗೆಲ್ಲ ಸ್ಯಾರಿನಲ್ಲಿ ಗೌನ್ ಸ್ಟಿಚ್ ಮಾಡಿಸ್ತಾರೆ ಗೊತ್ತಾ, ಟ್ರೆಡಿಷನಲ್ ಸ್ಯಾರಿನಲ್ಲೇ ಅಂತ ಅಲ್ಲ, ಕೆಲವೊಂದು ಫ್ಯಾಬ್ರಿಕ್ ತಗೊಂಡು ಮಾಡ್ತಾರೆ. ಟ್ರೆಡಿಷನಲ್ ಗೌನ್ ತುಂಬಾ ಲುಕ್ ಆಗಿರುತ್ತೆ. ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಕೊಟ್ಟು, ಸ್ಲೀವ್ ಅಲ್ಲಿ ಡಿಸೈನ್ ಕೊಟ್ಟು, ಸ್ಯಾರಿನಲ್ಲಿ ಟ್ರೆಡಿಷನಲ್ ಗೌನ್ ಹೇಗೆ ಕಟಿಂಗ್ ಮಾಡೋದು, ಹೇಗೆ ಬಾಡಿ ಮೆಷರ್ಮೆಂಟ್, ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು, ಅದು ಹೇಗೆ ಕಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು, ಯಾವುದೇ ಸೈಜ್ ಕೊಟ್ರು ನೀವು ಗೌನ್ ನ ರೆಡಿ ಮಾಡಬೇಕು. ಸೊ ಆ ಕ್ಲಾಸ್ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಬರೋದು ಅಂಬ್ರಲಾ ಗೌನ್. ಸೊ ಅಂಬ್ರಲಾ ಗೌನ್ ಯಾವ ತರ ನಾವು ಕಟಿಂಗ್ ಮಾಡ್ಕೊಳ್ಬೇಕು, ಯಾವ ಸ್ಯಾರಿನಲ್ಲಿ ಮಾಡ್ಬೋದಾ, ಅದಕ್ಕೆ ಫ್ಯಾಬ್ರಿಕ್ ಬೇಕಾ, ಕಟಿಂಗ್ ಹೇಗ್ ಬರುತ್ತೆ, ಪರ್ಫೆಕ್ಟ್ ಆಗಿ ಅಂಬ್ರಲಾ ಗೌನ್ ನ ಹೇಗೆ ರೆಡಿ ಮಾಡೋದು. ಸೊ ಇದಿಷ್ಟು ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಇದಿಷ್ಟಕ್ಕೂ ನೋಡಿ, ಇಷ್ಟು ಏನು 8 ತರ ಹೇಳಿದೀನಿ, ಇಷ್ಟು ಟಫ್ ಸಬ್ಜೆಕ್ಟ್ ಇರುತ್ತೆ. ಇಷ್ಟಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಇಷ್ಟಕ್ಕೂ ಕಟಿಂಗ್ ಇರುತ್ತೆ, ಇಷ್ಟಕ್ಕೂ ಸ್ಟಿಚಿಂಗ್ ಇರುತ್ತೆ, ಇಷ್ಟಕ್ಕೂ ನೋಟ್ಸ್ ಇರುತ್ತೆ. ಓಕೆನಾ? ಸೊ ಇದು ಬಂದು 3 ಮಂತ್ ಕೋರ್ಸ್ ಆಗಿರುತ್ತೆ. 3 ಮಂತ್ ಕೋರ್ಸ್ಗೆ 3000 ರುಪೀಸ್ ಆಗಿರುತ್ತೆ. ಸೊ ಏನಕ್ಕಪ್ಪ ಅಂದ್ರೆ ಒಂದೊಂದ್ ತರ ವೆರೈಟಿ, ಇದೇ ಬೇರೆ, ಪ್ರಿನ್ಸೆಸ್ ಕಟ್ಟು ಇದು ಬೇರೆ, ಕಟೋರಿ ಬೇರೆ, ಫ್ರಿಲ್ ಗೌನ್ ಬೇರೆ, ಅಂಬ್ರಲಾ ಗೌನ್ ಬೇರೆ, ನೀವು 8 ವೆರೈಟಿ ಕಲಿಬಹುದು. ಓಕೆನಾ? ಸೊ ಇದಕ್ಕೆ ಹೊರಗಡೆಯಿಂದ ಸೇರ್ಕೊಳ್ಳೋದು, ನನ್ನ ಹತ್ರ ಯಾರೆಲ್ಲ ಬೇಸಿಕ್ ಮಾಡ್ತಿದ್ದಾರೆ ಅವ್ರು ಕಂಟಿನ್ಯೂ ಆಗ್ತಾ ಇದಾರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ. ಈಗ ಹೊರಗಡೆ ಮೇಡಮ್ ನಾನು ಹೊರಗಡೆ ಬೇಸಿಕ್ ಮಾಡ್ಕೊಂಡಿದ್ದೀನಿ, ನಾನು ಇಂಟರ್ಮೀಡಿಯೇಟ್ ಕಲಿಬೇಕು ಅನ್ನೋರು 4 ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇದ್ರೆ ನೀವು ಆರಾಮಾಗಿ ಈ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಏನಕ್ಕೆ ನಾನು 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಕೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ಯಾವ್ದು ನಾನು 4 ಡಾಟ್ ಬ್ಲೌಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇಟ್ಟಿಲ್ಲ. ಅದೇನಿದ್ರು ನಾನು ಬೇಸಿಕ್ ಅಲ್ಲಿ ಕವರ್ ಮಾಡಿದೀನಿ. ಬೇಸಿಕ್ ನಂದೇ ಬೇಸಿಕ್ ಕ್ಲಾಸ್ ಇದೆ, ಹೊಸದಾಗಿ ನೋಡ್ತಿರೋಗಿ ಇನ್ಫಾರ್ಮೇಶನ್. ಅದ್ರಲ್ಲಿ ಯಾವುದೇ ಸೈಜ್ ಕೊಟ್ರು
ಶೋಲ್ಡರ್ ಡ್ರಾಪ್ ಆಗ್ದಿರಾ ಪರ್ಫೆಕ್ಟ್ ಆಗಿ ಬ್ಲೌಸ್ ನ ಕಟಿಂಗ್ ಹೇಗ್ ಮಾಡೋದು, ಸ್ಟಿಚಿಂಗ್ ಹೇಗ್ ಮಾಡೋದು, ಮತ್ತೆ ಇನ್ನ ಒಂದಷ್ಟು ಹಲವಾರು ಬೇಸಿಕ್ ಅಲ್ಲಿ ಏನು ನಿಮ್ ತಲೆಗೆ ಹೋಗ್ಬೇಕು. ಸೊ ಆ ಕ್ಲಾಸ್ ಬೇಸಿಕ್ ಅಲ್ಲಿ ಇದೆ. ನನ್ನ ಹತ್ರ ಕಲ್ತಿರೋರು ಇಂಟರ್ಮೀಡಿಯೇಟ್ ಜಾಯ್ನ್ ಆಗ್ತಾರೆ. ಹೊರಗಡೆಯಿಂದ ಕಲ್ತಿರೋರು ಫೋಲ್ಡರ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಆರಾಮಾಗಿ ನೀವು ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. 3 ಮಂತ್ ಕೋರ್ಸ್ ಇರುತ್ತೆ. 3 ತಿಂಗಳ ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೆಪ್ಟೆಂಬರ್ 16ನೇ ತಾರೀಕಿಂದ ಈ ಕ್ಲಾಸ್ ಶುರು ಆಗ್ತಾ ಇದೆ. ಓಕೆನಾ? ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈಗ ಬೋಟ್ ನೆಕ್ ಬ್ಲೌಸ್ ಹಾಗೆ ನಾರ್ಮಲ್ ನೆಕ್ ಬ್ಲೌಸ್ಗೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೋಡಿ, ಬೋಟ್ ನೆಕ್ ಅಂತ ಅಂದ್ರೆ ನೋಡಿ, ಈ ಬ್ಲೌಸ್ಗೆ ಇಲ್ಲಿ ನಾನು ಟೈಯಿಂಗ್ ಹಾಕಿದ್ದೀನಿ. ಬೋಟ್ ನೆಕ್ ಅಂತ ಅಂದ್ರೆ ಏನೇ ಡೀಪ್ ಇರಲಿ, ನಾವು ಇನ್ನೂ ಜಾಸ್ತಿ ಬೇಕಾದ್ರೂ ಡೀಪ್ ಇಟ್ಕೊಳ್ಬೋದು, ಯಾವುದೇ ವ್ಯತ್ಯಾಸ ಆಗಲ್ಲ. ಬಟ್ ಬೋಟ್ ನೆಕ್ ಅಂತ ಅಂದಾಗ ಇಲ್ಲಿ ಒಂದು ನಮಗೆ ಲಾಕ್ ಅನ್ನೋದು ಬಂದೇ ಬರುತ್ತೆ. ನಿಮ್ಗೊಂದು ಬೋಟ್ ನೆಕ್ ಇಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತ ಈಗ ಸದ್ಯಕ್ಕೆ ನನ್ನ ಹತ್ರ ಯಾವ್ದು ಬೋಟ್ ನೆಕ್ ಇಲ್ಲ, ಎಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ನೆಕ್ ಬ್ಲೌಸಸ್ ಇರೋದು. ಇಲ್ಲೊಂದು ಹಾಗೆ ಸ್ಕೆಚ್ ಹಾಕ್ತೀನಿ ನೋಡಿ, ಇದು ನಾರ್ಮಲ್ ನೆಕ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್ ಆಯ್ತಾ. ಸೊ ಇದಕ್ಕೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಟೈಯಿಂಗ್ ಹಾಕ್ಸ್ಕೊಳ್ತಾರೆ. ಕೆಲವರು ಇದನ್ನ ಸ್ಟೈಲ್ ಆಗಿ ಕಾಣ್ಲಿಕ್ಕೂ ಟೈಯಿಂಗ್ ಹಾಕ್ಸ್ಕೊಳ್ತಾರೆ. ಈಗ ಬೋಟ್ ನೆಕ್ ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ನೆಕ್ ಬರೋದೇ ಇಲ್ಲ. ನೀವು ಏನೇ ಡಿಸೈನ್ ಮಾಡಿ ಈ ನೆಕ್ ಬರೋದೇ ಇಲ್ಲ. ಸೊ ಬೋಟ್ ನೆಕ್ ಅಂತ ಅಂದ್ರೆ ಜಸ್ಟ್ ಇದನ್ನ ನೋಡಿ, ಇದು ಸ್ಕೆಚ್ ಹಾಕಿ ತೋರಿಸ್ತೀನಿ. ಈ ತರ ಒಂದು ಜಸ್ಟ್ ಹಾಗೆ ಆಗ್ತದೆ. ಈ ತರ ಒಂದು ನಿಮ್ಗೆ ಇಲ್ಲಿ ಲಾಕ್ ಅನ್ನೋದು ಬಂದೇ ಬರುತ್ತೆ ಫ್ಯಾಬ್ರಿಕ್ ಅಲ್ಲಿ ಆಯ್ತಾ. ಸೊ ಇಲ್ಲಿ ನೀವು ಟೈಯಿಂಗ್ ಆದ್ರೂ ಮಾಡ್ಕೊಳ್ಬಹುದು, ಅಥವಾ ಬಟನ್ ಆದ್ರೂ ಮಾಡ್ಕೊಳ್ಬಹುದು, ಅಥವಾ ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಟು ಇಲ್ಲಿ ನೀವು ಏನ್ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಸ್ಕ್ವೇರ್ ಮಾಡ್ಕೊಳ್ಬಹುದು, ಅಥವಾ ವಾಟರ್ ಡ್ರಾಪ್ ಶೇಪ್ ಮಾಡ್ಕೊಳ್ಬಹುದು. ಸೊ ಒಂದು ವಾಟರ್ ಡ್ರಾಪ್ ಶೇಪ್ ಹಾಕಿನೇ ತೋರಿಸ್ತೀನಿ. ಸೊ ನಿಮ್ದು ಏನ್ ಡೀಪ್ ಇದೆ, ಸೊ ಇದಕ್ಕಿನ್ನ ಇಷ್ಟೇ ಇಟ್ಕೊಳ್ಬೇಕಂತೇನಿಲ್ಲ, ಇದಿಷ್ಟು ಇಟ್ಕೊಳ್ಬಹುದು. ಇಲ್ಲಿ ನಾನು ಬ್ಲೌಸ್ ಹಾಕಿರೋದ್ರಿಂದ ನಿಮಗೆ ತೋರಿಸ್ತಾ ಇಲ್ಲ. ಸಪೋಸ್ ಬೋಟ್ ನೆಕ್ ಆದ್ರೆ ನೋಡಿ, ಈ ರೀತಿ ಒಂದು ಲಾಕ್ ಬಂದೇ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ? ಶೋಲ್ಡರ್ ಡ್ರಾಪ್ ಆಗಕ್ಕೆ ಏನೇನು ಮೇನ್ ರೀಸನ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನೇ ಮಾಡಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಬಟ್ ಈ ಬೋಟ್ ನೆಕ್ಗೆ ಏನಾಗುತ್ತೆ, ನಮ್ದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಅದನ್ನ ಇಡ್ಲೇಬೇಕು. ಅದು ನಾರ್ಮಲ್ ನೆಕ್ಗೆ ಇಟ್ಟಿರೋಷ್ಟು ಏನಾದರೂ ಶೋಲ್ಡರ್ ಇಟ್ರೆ ನೀವು ಆ ಬೋಟ್ ನೆಕ್ ಬ್ಲೌಸ್ನ ವೇರ್ ಮಾಡಕ್ ಚಾನ್ಸೇ ಇಲ್ಲ. ಫುಲ್ ಶೋಲ್ಡರ್ ಏನಿದೆ ಅಷ್ಟಿಡಬೇಕು. ಸೊ ಈ ನಾರ್ಮಲ್ ನೆಕ್ ಬ್ಲೌಸ್ಗೆ ನಾವೇನ್ ಮಾಡ್ತೀವಿ, ಶೋಲ್ಡರ್ನ ಮೈನಸ್ ಮಾಡ್ಕೊಂತೀವಿ. ಏನಕ್ಕೆ? ಇಲ್ಲಿ ಡೀಪ್ ಜಾಸ್ತಿ ಇರೋದ್ರಿಂದ ಒಂದು. ಇನ್ನೊಂದು, ಇಲ್ಲಿ ಯಾವುದೇ ನಮಗೆ ಈ ಬೋಟ್ ನೆಕ್ ತರ ಲಾಕ್ ಬರಲ್ಲ. ಜಸ್ಟ್ ಈ ಟೈಯಿಂಗು ಒಂದೊಂದ್ಸರಿ ಈ ಟೈಯಿಂಗ್ ಕಟ್ಕೊಂಡ್ರು ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಏನಕ್ಕಂದ್ರೆ ಡೀಪ್ ಜಾಸ್ತಿ ಇದ್ದಷ್ಟು ಕೆಲವರು ಇಲ್ಲಿವರೆಗೂ ತೆಗಿಸ್ತಾರೆ. ಸೊ ಈ ತರ ಇಲ್ಲಿ ಒಂದು 2 ಇಂಚ್ ಇರುತ್ತಷ್ಟೇ. ಸೊ ಆ ತರ ಎಲ್ಲ ಬ್ಲೌಸ್ ಬಂದಾಗ ಎಕ್ಸಾಕ್ಟ್ ಫಿಟ್ಟಿಂಗ್ ಬರುತ್ತೆ ಅನ್ನಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ನಾನು ಎಕ್ಸಾಕ್ಟ್ ಫಿಟ್ಟಿಂಗ್ ಕೊಡ್ಬೋದು. ಸೊ ಅದು ಬೇರೆ ಬೇರೆ ಮೆಥಡ್ ಇರುತ್ತೆ, ಬೇರೆ ಬೇರೆದೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈಗ ಬೋಟ್ ನೆಕ್ ನಾರ್ಮಲ್ ನೆಕ್ ಏನು ವ್ಯತ್ಯಾಸ ಇದೆ ಸೊ ಅದನ್ನ ಹೇಳ್ತಾ ಇದ್ದೀನಿ, ಅದನ್ನ ಕಲ್ತ್ಕೊಳ್ಳೋಣ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೀಪ್ ಜಾಸ್ತಿ ಆದಷ್ಟು ನಾವಿಲ್ಲಿ ಶೋಲ್ಡರ್ನ ಮೈನಸ್ ಮಾಡಿ, ಅಂದ್ರೆ ಶೋಲ್ಡರ್ನ ಕಡಿಮೆ ಮಾಡಿ ಹಾಕ್ತಿವಿ. ಏನಕ್ಕಂದ್ರೆ ಇದು ಈ ತರ ಜಾರಬಾರ್ದು ಅಂತ. ಸಪೋಸ್ ಇದು ನೋಡಿ ಇಷ್ಟಿದೆ, ಓಕೆನಾ? ಇಷ್ಟಿದೆ, ಇದಕ್ಕೆ ಏನಿಲ್ಲ ಒಂದು 4 ಇಂಚ್ ಇದೆ ಆಯ್ತಾ. ಸಪೋಸ್ ಅದನ್ನೇ ನಾನು ಜಾಸ್ತಿ ಮಾಡಿದ್ರೆ ಹಿಂಗಿರುತ್ತೆ. 4 ಇರೋದನ್ನ ನಾನು 5 ಇಂಚ್ ಇಟ್ರೆ ಇಲ್ಲಿ 10 ಇಂಚ್ ಆಗುತ್ತೆ. ಆ ತರ ಇನ್ನೂ ಸ್ವಲ್ಪ ಜಾಸ್ತಿ ಇಟ್ರೆ ಹಿಂಗಿರುತ್ತೆ. ಹಿಂಗಿದ್ದಾಗ ಏನಾಗುತ್ತೆ, ಈ ಏನಿದೆ ಈ ಬ್ರಾಡ್ ಜಾಸ್ತಿ ಇರೋದ್ರಿಂದ ಇದು ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಕೆಲವೊಂದು ಬ್ಲೌಸ್ ಇನ್ನೂ ಶೋಲ್ಡರ್ ಜಾಸ್ತಿ ಇಟ್ಬಿಡ್ತಾರೆ ಗೊತ್ತಾಗದಿರೋ ಬಿಗಿನರ್ಸ್. ಅವಾಗ ಏನಾಗುತ್ತೆ, ಮೈ ಮೇಲೆ ಬ್ಲೌಸ್ ನಿಲ್ಲೋದೇ ಇಲ್ಲ. ಸೊ ಅದು ನಮ್ಗೆ ಮೈ ಮೇಲೆ ಈ ತರ ನೀಟಾಗಿ ನಿಲ್ಬೇಕು ಅಂದ್ರೆ ಇದನ್ನ ಆದಷ್ಟು ನೆಕ್ ಬಿಡ್ತು ಕಡಿಮೆ ಮಾಡಿ ಶೋಲ್ಡರ್ ಕಡಿಮೆ ಮಾಡಬೇಕು. ಸೊ ಈ ಬ್ರಾಡ್ ಜಾಸ್ತಿ ಇರೋವಾಗ ಇದು ಬೀಳ್ತಾ ಇರುತ್ತಲ್ಲ, ಅದೇನಾಗುತ್ತೆ, ಹಿಡಿದಿಡುತ್ತೆ. ಓಕೆನಾ? ಸೊ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಇದು ಮೇನು. ಸೊ ಹಾಗಾಗಿ ಬೋಟ್ ನೆಕ್ ಆದ್ರೆ ನೀವು ಶೋಲ್ಡರ್ನ ಮೈನಸ್ ಮಾಡೋದಾಗ್ಲಿ ಏನು ಮಾಡ್ಲೇ ಕೂಡ್ದು. ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಂಡ್ಬಿಡ್ಬೇಕು. ನಾರ್ಮಲ್ ನೆಕ್ ಆದ್ರೆ ನಾರ್ಮಲ್ ನೆಕ್ಗೂ ನೀವು ಶೋಲ್ಡರ್ ಮೈನಸ್ ಮಾಡೋಂಗಿಲ್ಲ. ಯಾವಾಗ ಅಂತ ಅಂದ್ರೆ ನೀವು ಡೀಪ್ ಬ್ಲೌಸ್ ಅಲ್ಲಿ ಡೀಪ್ ಇಟ್ಟಲ್ಲ, ಕಡಿಮೆ ಇಡ್ತೀವಿ ಅಂದ್ರೆ ನೋಡಿ, ಇಷ್ಟಿಟ್ರೆ ಸ್ವಲ್ಪ ಶೋಲ್ಡರ್ ಮೈನಸ್ ಮಾಡ್ಕೊಳ್ಬೇಕು, ಇಷ್ಟಿಟ್ರೆ ಸ್ವಲ್ಪ ಶೋಲ್ಡರ್ ಮೈನಸ್ ಮಾಡ್ಕೊಬೇಕು ಸ್ವಲ್ಪ ಆಯ್ತಾ. ಸಪೋಸ್ ಇದೆ ಈ ತರ ಇಟ್ಟಾಗ ಇದನ್ನ ಜಾಸ್ತಿ ನೀವು ಮೈನಸ್ ಮಾಡ್ಕೊಂಡು ಕಡಿಮೆ ಶೋಲ್ಡರ್ ಮತ್ತೆ ನೆಕ್ ಬಿಡ್ತಿರ್ಬೇಕು. ಅವಾಗ ಏನಾಗುತ್ತೆ, ಸೊ ಇದು ಏನ್ ಬೀಳ್ತಾ ಇರುತ್ತೆ ಅದು ನಿಮ್ಗೆ ಬೀಳ್ದಿರೋ ಹಾಗೆ ನಿಮ್ಗೆ ಭುಜದ ಹತ್ರ ಇದನ್ನ ಹೀಗೆ ಹಿಡಿದಿಡುತ್ತೆ. ಓಕೆನಾ? ಸೊ ಇದ್ರಲ್ಲಿ ಈ ಟೈಯಿಂಗ್ ಹಾಕ್ಸ್ಕೊಳ್ತಾರೆ. ಈ ಟೈಯಿಂಗ್ ಹಾಕ್ಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಎರಿಬಿರಿ ಶೋಲ್ಡರ್ನ ಇಟ್ಬಿಡೋದಲ್ಲ ಮೇಡಮ್. ಆ ತರ ಆದ್ರೆ ಶೋಲ್ಡರ್ ಅಪ್ ಆದ್ರೆ ಇದ್ರ ಟೈಯಿಂಗ್ ಹಾಕೊಂಡ್ಬಿಡ್ಬೋದು ಅಂತ. ಖಂಡಿತ ಇದು ವರ್ಕ್ ಆಗಲ್ಲ. ಅಂದ್ರೆ ಏನು, ಇದನ್ನ ಎಳೆದು ಹಿಡಿಯುತ್ತೆ. ನೀವು ವೇರ್ ಮಾಡಿರುವಾಗ ಇಲ್ಲಿ ಏನು ನೀವು ವೇರ್ ಮಾಡಿರ್ತೀರಾ, ಬ್ಲೌಸ್ ವೇರ್ ಮಾಡಿರ್ತೀರಾ, ಈ ಜಾಗದಲ್ಲಿ ಎಳೆದಿರೋ ತರ ಕಾಣಿಸ್ತಾ ಇರುತ್ತೆ. ನೀವು ಗಮನಿಸಿ,
ನೀವು ಬೇರೆ ನಿಮ್ಮ ಹತ್ರ ಯಾವ್ದಾದ್ರು ಡೀಪ್ ನೆಕ್ ಇರೋದು ಈ ರೀತಿ ಟೈಯಿಂಗ್ ಮಾಡಿ ಹಾಕೊಳ್ತಾ ಇದ್ರೆ, ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದನ್ನ ನೀವು ಬೇರೆಯವ್ರಿಗೆ ಅಥವಾ ನೀವೇ ವೇರ್ ಮಾಡಿ ಬೇರೆ ಕಡೆಯಿಂದ ಫೋಟೋ ತೆಗ್ಸಿ ಆ ಫೋಟೋದಲ್ಲಿ ಈ ತರ ಝೂಮ್ ಮಾಡಿ ನೋಡಿ, ಹಿಂಗ್ ಹಾಕಿ ಹಿಡಿದು ಎಳ್ದಿರುತ್ತೆ, ಈ ಏನ್ ಸ್ಲೀವ್ ಇದೆ ಇದು ಹಿಂಗೆ ಎತ್ಕೊಂಡಿರುತ್ತೆ, ಗಮನ ಇಟ್ಟು ನೋಡಿ ಆಯ್ತಾ. ಬಟ್ ಶೋಲ್ಡರ್ ಬೋಟ್ ನೆಕ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಏನಕ್ಕಂದ್ರೆ ಇಲ್ಲಿ ಒಂದು ಲಾಕ್ ಇರುತ್ತೆ. ಸಪೋಸ್ ನೀವು ಮಿಸ್ ಆಗಿ 1/2 ಇಂಚ್ ಶೋಲ್ಡರ್ ಜಾಸ್ತಿನೇ ಇಟ್ಬಿಡ್ರಿ, ಇವಾಗ ನಿಮ್ದು 16 ಇಂಚ್ ಇರುತ್ತೆ ಅನ್ಕೊಳ್ಳಿ ಆಯ್ತಾ, ನೀವು 17 ಇಂಚ್ ಇಟ್ಬಿಡ್ತೀರಾ ಮಿಸ್ ಆಗಿ. ಸೊ ಅವಾಗ ಏನಾಗುತ್ತೆ, ಶೋಲ್ಡರ್ ಜಾಸ್ತಿ ಆದ್ರೂ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಬಟ್ ಈ ಶೋಲ್ಡರ್ ಹತ್ರ ಏನಾಗುತ್ತೆ, ಲೂಸ್ ಇರುತ್ತೆ. ಈಗ ನಾವು ಡ್ರೆಸ್ ವೇರ್ ಮಾಡಿದಾಗ ಲೂಸ್ ಇರುತ್ತಲ್ವಾ, ಡ್ರೆಸ್ ನಾವು ಫಿಟ್ ಆಗಿ ಹಾಕ್ತೀವಾ, ಇಲ್ಲ ಸ್ವಲ್ಪ ಲೂಸ್ ಅಂತೂ ನಮ್ಗೆ ಬೇಕೇ ಬೇಕು ಲೂಸಿಗೆ ಅನ್ನೋದು. ಬ್ಲೌಸ್ ಆದ್ರೆ ಫಿಟ್ ಆಗಿ ಹಾಕ್ಲೇಬೇಕು. ಅಂದ್ರೆ ಫಿಟ್ ಆಗಿ ಅಂದ್ರೆ ಮೈ ಮೇಲೆ ಬರೋ ತರ ಅಲ್ಲ, ನಮ್ಮ ಮೈ ಮೇಲೆ ನೀಟಾಗಿ ಕೂತ್ಕೊಳ್ಬೇಕು, ಆ ತರ ಫಿಟ್ ಆಗಿ ಹಾಕೊಬೇಕು. ಸಪೋಸ್ ಬ್ರಾಡ್ ಜಾಸ್ತಿ ಇಟ್ಟು ಲೂಸ್ ಆಗಿ ಬ್ಲೌಸ್ ಹೊಲ್ದ್ರೆ ನೀವು ಈ ಟೈಯಿಂಗ್ ಇಟ್ರು ಅಷ್ಟೇ, ಏನಿಟ್ರು ಅಷ್ಟೇ ಮೈ ಮೇಲೆ ಬ್ಲೌಸ್ ಕೂರಲ್ಲ. ಏನಕ್ಕಂದ್ರೆ ಡೀಪ್ ಜಾಸ್ತಿ ಪ್ಲಸ್ ಒಂದು ಫಿಟ್ಟಿಂಗು ಇರಲ್ಲ. ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ಕೊಡ್ತೀನಿ ಆಯ್ತಾ. ಶೋಲ್ಡರ್ ಲೂಸ್ ಆಗುತ್ತೆ ಬಟ್ ಶೋಲ್ಡರ್ ಡ್ರಾಪ್ ಆಗಲ್ಲ ಬೋಟ್ ನೆಕ್ ಬ್ಲೌಸ್ ಅಲ್ಲಿ. ಸೊ ಇಲ್ಲಿ ಶೋಲ್ಡರ್ ಲೂಸ್ ಅಲ್ಲ, ಫುಲ್ ಮೈ ಮೇಲೆ ಕೂರೋದೇ ಇಲ್ಲ, ಬ್ಲೌಸ್ ಬಿದೋಗುತ್ತೆ ಶೋಲ್ಡರ್ ಜಾಸ್ತಿ ಇಟ್ರೆ ನಾರ್ಮಲ್ ನೆಕ್ ಬ್ಲೌಸ್ಗೆ. ಸೊ ಅವಾಗ ಏನಾಗುತ್ತೆ, ಶೋಲ್ಡರ್ ಮತ್ತೆ ನೆಕ್ ಬಿಡ್ತು ಕಡಿಮೆ ಇಟ್ಟು ಈ ರೀತಿ ಇಟ್ಟಾಗ ಈ ಟೈಯಿಂಗ್ ಅವಶ್ಯಕತೆ ಇರಲ್ಲ, ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇದು ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಬ್ಲೌಸ್ಗೆ ಇರೋ ವ್ಯತ್ಯಾಸ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಏನೇನ್ ಮೇನ್ ರೀಸನ್, ಸೊ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಬಹುದು. ಸೊ ಇದಕ್ಕಿಂತ ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ಬಗ್ಗೆ ಕೆಲವೊಂದು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಯಾವ್ಯಾವ ಬ್ಲೌಸ್ ಹೇಳ್ಕೊಡ್ತೀನಿ ಅಂತ, ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ ಬೇಕು ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಪ್ಟೆಂಬರ್ 16ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದೆ. ಈಗ ಏನ್ ನಾನು ಹೇಳಿದೀನಿ ಇದೆಲ್ಲ ಆಲ್ಮೋಸ್ಟ್ ಟಫ್ ಸಬ್ಜೆಕ್ಟ್, ಓಕೆನಾ. ಸೊ ಕೆಲವರು 1 ವಾರದಲ್ಲಿ ಕಲಿಸ್ತೀನಿ, 2 ವಾರದಲ್ಲಿ 15 ಬ್ಲೌಸ್ ಕಲಿಸ್ತೀನಿ, 3 ವಾರದಲ್ಲಿ 20 ಬ್ಲೌಸ್ ಕಲಿಸ್ತೀನಿ. ಸೊ ಇದೆಲ್ಲ ರಾಂಗ್ ನೋಡಿ. ಕಲಿಬೋದು, ಕಲಿಯೋಕ್ಕಾಗಲ್ಲ ಅಂತಲ್ಲ. ನಿಮ್ಗೆ ಏನಾದ್ರು ಸ್ವಲ್ಪ ಬೇಸಿಕ್ ಟಚ್ ಇದ್ರೆ ಟಫ್ ಆಗಿರೋ ಬ್ಲೌಸ್ನ ಕಲಿಬೋದು. ಯಾವ ರೀತಿ ಕಲಿಸ್ತಾರೆ ಅಂತ ಅಂದ್ರೆ, ಏನು ನಿಮ್ದೆ ಬಾಡಿ ಮೆಷರ್ಮೆಂಟ್ನ ಅವರೇ ತೆಗೆದ್ಬಿಡ್ತಾರೆ. ಸೊ ಕಟಿಂಗ್ ಹೀಗೆ ಮಾಡಿ, ಸ್ಟಿಚಿಂಗ್ ಹೀಗೆ ಮಾಡಿ, ಸೊ ಮುಗೀತು, ಈ ಬ್ಲೌಸ್ ಮುಗೀತು, ನಾರ್ಮಲ್ ಬ್ಲೌಸ್ ಮುಗೀತು. ನೆಕ್ಸ್ಟ್ ಬೋಟ್ ನೆಕ್ ಹೋಗೋಣ. ಸೊ ಬೋಟ್ ನೆಕ್ ಅಷ್ಟೇ ನೋಡಿ, ಶೋಲ್ಡರ್ ಇಷ್ಟು ಇಟ್ಕೊಳ್ಳಿ, ಆರ್ಮೋಲ್ ಇಷ್ಟು ಇಟ್ಕೊಳ್ಳಿ. ಸೊ ಈ ರೀತಿ ಕಟಿಂಗ್ ಮಾಡಿ, ಈ ರೀತಿ ಸ್ಟಿಚಿಂಗ್ ಮಾಡಿ. ಸೊ ಕಂಪ್ಲೀಟ್ ನಿಮ್ದು ಬೋಟ್ ನೆಕ್ ಬ್ಲೌಸ್. ಸೊ ನೆಕ್ಸ್ಟ್ ಬ್ಲೌಸ್ಗೆ ಹೋಗೋಣ. ಸೊ ಕಲಿಯೋ ವಿಧಾನ ಅದಲ್ಲ, ಕಲಿಯೋ ವಿಧಾನನೇ ಬೇರೆ ಇದೆ. ಎಲ್ಲನೂ ನೀವು ಯಾವ ಥರ ಅಂತ ಅಂದರೆ, ನೀವು ರೆಡಿ ಆಗಬೇಕು ಅಂದರೆ ಯಾವುದೇ ಮೆಷರ್ಮೆಂಟ್ ಕೊಟ್ರು ನಿಮಗೆ, ಓಕೆನಾ, 28 ಇಂದ 58 ವರೆಗೂ ಮಿನಿಮಮ್ ಬರುತ್ತೆ. ಅದಕ್ಕಿಂತ ದಪ್ಪ ಇರೋರು ಬರ್ತಾರೆ, ಅಬ್ನಾರ್ಮಲ್ ಆಗಿರೋರು, ಓಕೆನಾ. ಸೊ ಅದನ್ನ ಸೈಡ್ಗೆ ಇರೋಣ. ಫಸ್ಟ್ ನೀವು ನಾರ್ಮಲ್ ಆಗಿರೋದು ಕಲ್ತ್ಕೊಳ್ಳಿ ಆಯ್ತಾ. 28 ಇಂದ 50 ವರೆಗೂ ನೀವು ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಅದಕ್ಕೆ ಏನು ಐಡಿಯಾ ಬೇಕು, ಯಾವುದೇ ಬ್ಲೌಸ್ ಆಗಲಿ, ಆ ಐಡಿಯಾನ ನಾನು ನನ್ನ ಕ್ಲಾಸಲ್ಲಿ ಕೊಡ್ತೀನಿ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ನ ನಾನು ನಿಮಗೆ ಕೊಟ್ಬಿಟ್ಟು ಈ ಥರ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಮುಗಿದೋಯ್ತು, ಸೊ ಅದಲ್ಲ ನನ್ನ ಕ್ಲಾಸು. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಅದು ನನ್ನ ಕ್ಲಾಸು. ಮತ್ತು ಇನ್ನೊಂದು ಎಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಫ್ರೆಶರ್ ಆದರೂ ನಾವು ಕಲಿಸ್ತೀವಿ ಅಂತ ಹೇಳ್ತಾರೆ ಆಯ್ತಾ. 15 ದಿವಸದಲ್ಲಿ ನಿಮ್ಗೆ 20 ಬ್ಲೌಸ್ ಕಲಿಸ್ಬಿಡ್ತೀನಿ, ಫ್ರೆಶರ್ ಆದರೂ ನಾನು ಕಲಿಸ್ಬಿಡ್ತೀನಿ ನೋಡಿ, ಖಂಡಿತ ಸಾಧ್ಯ ಇಲ್ಲ. ಸೊ ಇದೇನು ನಿಮಗೆ ಇಷ್ಟು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ 700ಕ್ಕಿಂತ ವಿಡಿಯೋ ಜಾಸ್ತಿ ಇದೆ. ಪ್ರತಿಯೊಂದರಲ್ಲೂ ಪರ್ಫೆಕ್ಟಾಗಿ ನನಗೇನು ಗೊತ್ತಿದೆ, ನಾನು ಏನು ಅಪ್ಲೈ ಮಾಡ್ತೀನಿ, ಸೊ ಅದರಿಂದ ಏನು ನೀಟಾಗಿ ಕಲ್ತಿದ್ದೀನಿ, ಸೊ ಅದನ್ನೆಲ್ಲ ಒಂದು ಮರೆಮಾಚ್ತೀರ ನಾನು ನಿಮಗೆ ಹೇಳಿದ್ದೀನಿ. ಆ ರೀತಿ ಹೇಳಬೇಕು ಅಂದರೆ ನಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು. ನೀವು ಕೆಲವರು ಎಲ್ಲ ತಲೆ ಕೆಡಿಸ್ತಾರೆ, 15 ದಿವಸದಲ್ಲಿ 20 ಬ್ಲೌಸ್ ಕಲ್ತ್ಕೊಂಡ್ಬಿಡಿ, ಆಮೇಲೆ ಬೊಟಿಕ್ ಓಪನ್ ಮಾಡಿಬಿಡಿ, ಆಮೇಲೆ ಆನ್ಲೈನ್ ಕ್ಲಾಸ್ ಆನ್ ಮಾಡಿಬಿಡಿ, ಅಥವಾ ನೀವು ಏನು ನಿಮ್ಮ ಶಾಪ್ಗೆ ಕರೆದ್ಬಿಟ್ಟು ಕ್ಲಾಸಸ್ನ ಮಾಡಿ. ಸೊ ಸಪೋಸ್ ನಾಳೆ ದಿವಸ ನಿಮಗೆ ಯಾರಾದರೂ ನಿಮ್ಮ ಸ್ಟೂಡೆಂಟ್ ಕ್ವೆಶನ್ ಕೇಳ್ತಾರೆ, ಮೇಡಮ್ ಇದಕ್ಕೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಏನು ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡೋಕ್ಕೆ ಅಥವಾ ಅವ್ರಿಗೆ ಕರೆಕ್ಟಾಗಿರೋ ರೀಸನ್ ಕೊಡೋಕ್ಕೆ ಫಸ್ಟ್ ನೀವು ಕರೆಕ್ಟಾಗಿರಬೇಕು. 15 ದಿವಸದಲ್ಲೆಲ್ಲ ಬ್ಲೌಸ್ ಕಲ್ತ್ಬಿಟ್ಟು ನೀವು ಅವ್ರಿಗೆ ಯಾವುದೇ ಕ್ವೆಶನ್ಗೆ ಆನ್ಸರ್ ಕೊಡೋಕ್ಕಾಗಲ್ಲ, ಮತ್ತು ನೀವು ಅವ್ರಿಗೆ ಏನು ಟೀಚಿಂಗ್ ಕೂಡ ಮಾಡೋಕ್ಕಾಗಲ್ಲ. ಸೊ ಇದು ಏನು ನಾನು ಮಾಡ್ತಾ ಇದ್ದೀನಿ, ನನ್ನ ಆನ್ಲೈನ್ ಕ್ಲಾಸ್, ನಂದು ಯೂಟ್ಯೂಬ್ ಏನು ಮಾಡ್ತಾ ಇದ್ದೀನಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾ ಇರುವಂಥದ್ದು. ನಿನ್ನೆ ಮೊನ್ನೆ ಕಲ್ತ್ಬಿಟ್ಟು ಮಾಡಿರೋಂತಲ್ಲ, 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದನ್ನು ನಾನು ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಕೆಲವರು ಕಾಗೆಗಳು ಆರಿಸ್ತಾರೆ, ಹಿಂಗೆ ಮಾಡಿದ ತಕ್ಷಣ ಬೊಟಿಕ್ ಇಟ್ಕೊಂಡ್ಬಿಡ್ಬೋದು. 15 ದಿವಸದಲ್ಲಿ ಟೈಲರಿಂಗ್ ಕಲ್ತ್ಬಿಟ್ಟು ಬೊಟಿಕ್ ಇಟ್ಬಿಡ್ಬೋದು. 20 ದಿವಸದಲ್ಲಿ 20 ಬ್ಲೌಸ್ ನಾವು ಹೇಳ್ಕೊಟ್ಬಿಡ್ತೀವಿ. ಇದೆಲ್ಲ ನೋಡಿ, ಇದೆಲ್ಲ ಏನು ನಿಮಗೆ ಸೆಳೆಯೋದಿಕ್ಕೆ, ಅಂದರೆ ನಿಮ್ಮ ಗಮನ ಸೆಳೆಯೋದಿಕ್ಕೆ. ಸೊ ರೀಸೆಂಟಾಗಿ ನಾನು ಮೀಡಿಯಾದಲ್ಲೇ ಹಾಗೆ ನ್ಯೂಸ್ ಚಾನಲಲ್ಲೂ ಬಂದಿತ್ತು, 100 ರೂಪಾಯಿಗೆ 3 ಸೀರೆ, ಓಕೆನಾ, 100 ರೂಪಾಯಿಗೆ 3 ಸೀರೆ ಕೊಡ್ತೀವಿ ಅಂತೇಳಿ. ನೀವು ಅವಾಗ ಯೋಚನೆ ಮಾಡಬೇಕು, 100 ರೂಪಾಯಿಗೆ 3 ಸೀರೆ ಅಂತ ಹೇಳ್ಬಿಟ್ಟು
10,000 ರೂಪಾಯಿಗೇನೋ ಬುಕ್ ಮಾಡಿದ್ದಾರೆ, ಕಳ್ಸಿದ್ದಾರೆ ಸೀರೆ. ಒಂದು ಸೀರೆನೂ ನೆಟ್ಟಿಗಿಲ್ಲ, ಎಲ್ಲ ದೊಡ್ಡ ದೊಡ್ಡ ಹೋಲು. ಯಾರ್ಯಾರೆಲ್ಲ ಈ ನ್ಯೂಸ್ ನೋಡಿದೀರಾ ನನಗೆ ಕಮೆಂಟ್ ಹಾಕಿ. ಹೋಲು ಮತ್ತೆ ಒಂಚೂರು ಚೆನ್ನಾಗಿಲ್ಲ. ಅವರೇ ಬಾಯ್ ಬಿಟ್ಟು ಹೇಳಿದ್ರು ಇದನ್ನೆಲ್ಲ ವರ್ಷಕ್ಕೆ ಹಾಕಕ್ಕೂ ಲಾಯಕ್ಕಿಲ್ಲ, ಆ ಥರ ಇದೆ ಸೀರೆ ಅಂತ ನ್ಯೂಸಲ್ಲಿ ಮೀಡಿಯಾದಲ್ಲಿ ಎಲ್ಲ ಬಂದಿತ್ತು. ಸೊ ನೀವು ಬುಕ್ ಮಾಡೋರು ನೀವು ಯೋಚನೆ ಮಾಡಬೇಕು. 100 ರೂಪಾಯಿಗೆ 3 ಸೀರೆ. ಇವತ್ತಿನ ಕಾಲದಲ್ಲಿ 50 ರೂಪಾಯಿಗೆ ಒಂದು ಕರೆಕ್ಟಾಗಿರುವಂತಹ ಕರ್ಚಿಪ್ ಬರಲ್ಲ. ಕರೆಕ್ಟಾಗಿರುವಂಥದ್ದು ನೀಟಾಗಿರುವಂಥ ಕರ್ಚಿಪ್ ತಗೊಳ್ತೀವಿ ಅಂದರೆ ನಿಮ್ಗೆ ನೆಟ್ಟಿಗಿರೋದು ಒಂದು ಕರ್ಚಿಪ್ ಬರಲ್ಲ. ಓಕೆನಾ? ಅಥವಾ ನೀವು ಯಾವ್ದಾದ್ರು ಹ್ಯಾಂಡ್ ಕ್ಲೀನ್ ಮಾಡೋದು ಅಂದ್ರೆ ಹ್ಯಾಂಡ್ ಒರೆಸ್ಕೊಳ್ಳೋವಂಥದ್ದು ನ್ಯಾಪ್ಕಿನ್ ಥರ ಆ ಥರ ತಗೊಳ್ತೀವಿ ಅಂದರೆ ನಿಮ್ಗೆ 50 ರೂಪಾಯಿಗೆ ಒಂದು ಬರಲ್ಲ. ಸೊ ನಿಮಗೆ 100 ರೂಪಾಯಿಗೆ 3 ಸೀರೆ ಕೊಡ್ತಿದ್ದಾರೆ ಅಂದರೆ ಒಂದು ಅವ್ನು ಎಲ್ಲಾದ್ರೂ ಹೋಗಿ ಕದ್ಕೊಂಬಂದಿರಬೇಕು, ಆಯ್ತಾ? ಎಲ್ಲಾದ್ರೂ ಕೊಳ್ಳೆ ಹೊಡೆದಿರ್ಬೇಕು, ಇಲ್ಲ ಈ ಥರ ಡ್ಯಾಮೇಜ್ ಪೀಸು. ಎರಡರಲ್ಲಿ ಒಂದಾಗಿರುತ್ತೆ. ಯಾವಾಗಂತೂ ಅದನ್ನು ನಿಮಗೆ ಕಳಿಸಲ್ಲ. ಸೊ ಈಗ ಅದು 100 ರೂಪಾಯಿಗೆ 3 ಸೀರೆ ಅಂತ ಕೊಟ್ಟಿದ್ದಾರೆ. ಒಂದು ಸೀರೆನೂ 1 ರೂಪಾಯಿ ಕೊಟ್ಟಿದ್ವಿ ಅಂದ್ರೂ ತಗೊಳಕ್ಕೆ ರೆಡಿ ಇರಲ್ಲ. ಆ ಸೀರೆ ಇಟ್ಕೊಂಡು ಏನು ಮಾಡ್ತಾರೆ? ಹಾಗೆ ಅದನ್ನ ಅವನು 100 ರೂಪಾಯಿಗೆ 3 ಸೀರೆ ಅಂತ ಯಾವುದೋ ವಿಡಿಯೋ ಮಾಡಿ ಹಾಕಿದ್ದಾನೆ. ಇವ್ರು ಅದು ನೋಡ್ಬಿಟ್ಟು 100 ರೂಪಾಯಿಗೆ 3 ಸೀರೆ ಬರುತ್ತೆ, ನಾವು ಒಂದು 200 ರೂಪಾಯಿ ಒಂದು ಸೀರೆ ಇಟ್ಕೊಂಡು ಮಾಡಿದ್ರು ನಮ್ಗೆ ಎಷ್ಟೊಂದು ಲಾಭ ಬಂದ್ಬಿಡುತ್ತೆ. ಈ ರೀತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬುಕ್ ಮಾಡಿ ತಗೊಂಡಿದ್ದಾರೆ. ಅದು ಕ್ಯಾಶ್ ಆನ್ ಡೆಲಿವರಿನೇ. ಏನು ಅಡ್ವಾನ್ಸ್ ಪೇ ಮಾಡೋದು ಕ್ಯಾಶ್ ಆನ್ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿ ಅಂತಂದ್ರೆ ಏನು? ನೀವು ಬಂದು ನೀವೆಲ್ಲ ಬಿಚ್ಚಿ ಆ ಸೀರೆ ಎಲ್ಲ ನೋಡೋತಕ್ಕ ನಿಮ್ಗೆ ಡೆಲಿವರಿ ಮಾಡೋನು ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ದೀರಾ? ಖಂಡಿತ ಇರಲ್ಲ. ನೀವು ಏನು ಅದು ಓಪನ್ ಮಾಡಕ್ ಮುಂಚೆ ನೀವು ಅವನಿಗೆ ಪೇ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಏನ್ ಬ್ಯಾಲೆನ್ಸ್ ಇರುತ್ತೆ ಅದನ್ನ ಪೇ ಮಾಡಿದ್ರೆ ಆ ಪಾರ್ಸಲ್ ನಿಮ್ ಕೈ ಕೊಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇರ್ತಾನೆ. ಆಮೇಲೆ ನೀವು ಮನೆಯಲ್ಲಿ ಬಂದು ಓಪನ್ ಮಾಡ್ಕೊಬೇಕು. ಕ್ಯಾಶ್ ಆನ್ ಡೆಲಿವರಿನೂ ಕೊಡಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದಾರೆ ಅಂದ್ಬಿಟ್ಟು ನಂಬಿಡೋದಲ್ಲ. ಪಾರ್ಸೆಲ್ ಇದು ತಂದು ನೀವು ಓಪನ್ ಮಾಡಿ ಸೀರೆ ಚೆನ್ನಾಗಿದೆಯಾ ಇಲ್ವಾ ಚೆಕ್ ಮಾಡೋವರೆಗೂ ಡೆಲಿವರಿ ಬಾಯ್ ನಿಮ್ಮ ಹತ್ರ ಮುಂದೆ ನಿಂತಿರಲ್ಲ. ಅವನ ಕೆಲಸ ನೀವು ಪೇ ಮಾಡಿದ ತಕ್ಷಣ ನಿಮ್ಮ ಕೈಯಲ್ಲಿ ಪಾರ್ಸೆಲ್ ಕೊಟ್ಬಿಟ್ಟು ಒಯ್ತಾ ಇರ್ತಾನೆ. ಸೊ ಕ್ಯಾಶ್ ಆನ್ ಡೆಲಿವರಿ ಕೊಡೋದ್ರಲ್ಲಿ ಏನು ಡೌಟ್ ಇಲ್ಲ. ಅದರಲ್ಲೂ ಮೋಸ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದ್ದಾರೆ, ಮೋಸ ಹೋಗಲ್ಲ. ಸೊ ಈ ಥರ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದು ಗಮನ ಸೆಳೆಯೋಕ್ಕೆ, ನಿಮ್ಮನ್ನ ಗಮನ ಸೆಳೆಯೋಕ್ಕೆ ಒಂದು ನೀವು ಅಟ್ರಾಕ್ಟ್ ಆಗಬೇಕು. ಅಟ್ರಾಕ್ಟ್ ಆಗಕ್ಕೆ ಏನು ಮಾತಾಡ್ತಾರೆ? ಈ ರೀತಿ ಬಣ್ಣ ಹಚ್ಚಿರೋ ಮಾತುಗಳನ್ನ ಆಡ್ತಾರೆ. ಸೊ ದಯವಿಟ್ಟು ಬಣ್ಣ ಹಚ್ಚಿರೋ ಮಾತುಗಳನ್ನ ನೋಡ್ದಿರಾ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ದಿರಾ, ನೀವು ನಿಮ್ಮ ಕೆಪಾಸಿಟಿ ಮೇಲೆ ಬದುಕೋದು ಕಲ್ತ್ಕೊಳ್ಳಿ. ನಿಮ್ಮ ಕೆಪಾಸಿಟಿ ಮೇಯ್ನು. ನಿಮ್ಮ ಕೆಪಾಸಿಟಿ ಏನು? ನಾನು ಒಂದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀನಿ, ಸೊ ಯಾರೇ ಯಾವುದೇ ಸೈಜ್ ಕೊಟ್ಟರು ನಾನು ಸ್ಟಿಚ್ ಮಾಡ್ತೀನಿ, ಯಾರು ಯಾವುದೇ ಸೈಜ್ ಡಿಸೈನ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಮ ಮೈಂಡಿಗೆ ಬರಬೇಕು. ಸೊ ಅದು ನಿಮ್ಮ ಮೈಂಡಿಗೆ ಬರಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಮತ್ತು ಒಂದು ಒಳ್ಳೆ ಕಡೆ ಕರೆಕ್ಟಾಗಿರೋ ಜಾಗದಲ್ಲಿ ನೀವು ಕಲ್ತ್ಕೊಬೇಕು ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ನ. ಓಕೆನಾ? ಸೊ ಇದೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ನನ್ನ ಕೋರ್ಸ್ನ ಡಿಸೈನ್ ಮಾಡಿರೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಇಷ್ಟ, ಫೋರ್ಸಬಲ್ ಅಲ್ಲ, ಬಟ್ ಬೇರೆ ಕಡೆ ಹೋಗಿ ಮೋಸ ಹೋಗ್ಬಾರ್ದು ಅಂತ. ಏನಕ್ಕೆ ರೀಸೆಂಟಾಗಿ ನನಗೆ ಕಾಲ್ ಬಂದಿತ್ತು ಒಬ್ರದ್ದು. ಸೊ ಈಗ ಈ ಹಿಂದಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಏನು 55,000 ಕಟ್ಟಿದ್ದಾರೆ. 55,000 ಏನು ಅದು 10 ಥರ ಬ್ಲೌಸ್ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 55,000 ಕಟ್ಟಿಸ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆ 8 ಅವರು ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಆಕೆ ಹೇಳಿರೋ ಪ್ರಕಾರ. ಸೊ ಅವ್ರದ್ದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರು ನನಗೆ ಕಾಲ್ ಮಾಡಿರೋದು, ಮೇಡಮ್ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ, ಸೊ ಇವ್ರ ಬಗ್ಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ಅಂತ. ಓಕೆನಾ? ಸೊ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಟೈಲರಿಂಗ್ ಹೇಳ್ಕೊಡಕ್ಕೆ. ಯಾರ್ಯಾರೆಲ್ಲ ಮೋಸ ಹೋಗಿದ್ದೀರಾ ಅವ್ರನ್ನ ಪರ ನಿಂತ್ಕೊಂಡು ನಾನು ಅವ್ರದ್ದು ಯಾರ್ದೋ ಹೆಸರನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅನೌನ್ಸ್ ಮಾಡೋಕ್ಕಲ್ಲ. ಸೊ ನಿಮಗೆ ತಲೆ ಇರಬೇಕು, ನೀವು ಎಲ್ಲಿ ಕಲ್ತ್ಕೊಬೇಕು. ಸೊ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀರಾ, ಅವ್ರದ್ದು ಫಾಲೋ ಮಾಡ್ತಾ ಇರ್ತೀರಾ, ನಮ್ಮದು ಫಾಲೋ ಮಾಡ್ತಾ ಇರ್ತೀರಾ. ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವುದೇ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ದಿರಾ ಅಂತೂ ಖಂಡಿತ ಇಲ್ಲ. ಹಾಕಿದ್ದೀನಿ, ಓಪನ್ ಮಾಡಿ 700 ವಿಡಿಯೋ ಇದೆ. ಎಷ್ಟು ಥರ ನಾನು ಬ್ಲೌಸ್ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ, ಎಷ್ಟು ಥರ ಲೆಹಂಗಾ ಹೇಳ್ಕೊಟ್ಟಿದ್ದೀನಿ, ಎಷ್ಟು ಥರ ಗೌನ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಇದೆಲ್ಲ ಯೂಟ್ಯೂಬಲ್ಲಿ 20 ನಿಮಿಷ 30 ನಿಮಿಷಕ್ಕೆ ಹಾಕುವಂಥದ್ದು. ಸೊ ನಾವು ಈಗೇನು ಕ್ಲಾಸ್ ಮಾಡ್ತೀವಿ, ಒಂದು ಬ್ಲೌಸ್ದು ಬಂದು 3 ರಿಂದ 4 ಕ್ಲಾಸ್ ಆಗುತ್ತೆ. 3 ರಿಂದ 4 ಕ್ಲಾಸನ್ನು ಕೂಡ 1 hour ಇರುತ್ತೆ ನಿಮಗೆ ಆನ್ಲೈನ್ ಕ್ಲಾಸು. ಸೊ ಆನ್ಲೈನ್ ಕ್ಲಾಸ್ ಅಂದರೆ ಲೈವ್ ಇರಲ್ಲ, ರೆಕಾರ್ಡೆಡ್ ವಿಡಿಯೋ ತೊಗೊಳ್ತೀನಿ, ನಾನು ಲೈವ್ ವಿಡಿಯೋ ತೊಗೊಳ್ಳಲ್ಲ. ಏನಕ್ಕೆ ನಾನು ಲೈವ್ ತೊಗೊಳ್ಳಲ್ಲ ಅಂದರೆ ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಕೆಲವ್ರಿಗೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲವ್ರು ಮಕ್ಕಳು ಇರ್ತವೆ. ಇದೇ ಟೈಮಲ್ಲಿ ಬಂದು ನೀವು ನನ್ನ ಮುಂದೆ ಕೂತ್ಕೊಂಡ್ಬಿಡಿ ಅಂತಂದರೆ ಅವ್ರು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಒಂದ್ಸರಿ ಅರ್ಥ ಆಗಿಲ್ಲ ಅಂದರೆ 2-3 ಸರಿ ನೋಡೋಕ್ಕಾಗಲ್ಲ. ಸಪೋಸ್ ಇವಾಗ ನೀವು ಬ್ಲೌಸ್ ಕಟಿಂಗ್ ಮಾಡ್ತಾ ಇರ್ತೀರಾ ನಾನು ಹೇಳ್ಕೊಟ್ಟಿರೋ ಕ್ಲಾಸ್ನ ನೋಡಿಕೊಂಡು, ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದರೆ ನನ್ನ ನಂಬರ್ ಇರುತ್ತೆ, ಬಟ್ ಅಂತ ನೀವು ನನ್ನ ನಂಬರ್ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ ಬಂದಿದೆ ಕ್ಲಾರಿಟಿ ತೊಗೊಳ್ಬೋದು. ಸೊ ಇಲ್ಲಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, 99% ಡೌಟ್ಸ್ ಬಂದಿಲ್ಲ. ಇನ್ನು 1% ಬಿಗಿನರ್ಸ್ ಯಾರು ಬರಬಾರ್ದು ಅಂತಲ್ಲ, ಬರಲಿ, ನಾನು ಹೇಳ್ಕೊಡ್ತೀನಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಅಲ್ಲೇ ಸ್ಪಾಟಲ್ಲೇ ಕೂತ್ಕೊಂಡು ನನಗೆ ಫೋನ್ ಮಾಡಿ ಕ್ಲಾರಿಟಿ ತೊಗೊಳ್ಬೋದು, ಅಥವಾ ಮೆಸೇಜ್ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಮತ್ತು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ ಅಂದರೆ 3 ಸರಿ ವಿಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಡೌಟ್ ಕ್ಲಿಯರ್ ಮಾಡೋಕ್ಕೆ ನಾನು ಇರ್ತೀನಿ. ಯಾವುದೇ ಸೈಜ್ ಕೊಟ್ಟರು ನೀವು ಮಾಡಬೇಕು.
ಆ ಲೆವೆಲಲ್ಲಿ ನಿಮ್ಮನ್ನು ರೆಡಿ ಮಾಡ್ತೀನಿ. ಬಟ್ ಇದಕ್ಕೆ 3 ತಿಂಗಳಂತೂ ಬೇಕೇ ಬೇಕು. ಮೇಡಮ್ ಹೇಳ್ಬೋದು 8 ಥರ ಇದೆ, 8 ಥರ ಮಾಡೋಕ್ಕೆ ಇದನ್ನೇ ಬೇರೆಯವರು 20 ಥರ ಬ್ಲೌಸ್ನ 20 ದಿವಸದಲ್ಲಿ ಕಳಿಸ್ತೀವಿ ಅಂತಾರೆ. ನೀವು 8 ಥರ ಹೇಳ್ಕೊಡ್ತಿದ್ದೀರಾ, 3 ತಿಂಗಳು ತೊಗೊಳ್ತಿದ್ದೀರಾ. ಅಫ್ಕೋರ್ಸ್ ನೀವು ನೀಟಾಗಿ ಕಲಿಬೇಕು, ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ನಿಮ್ಮ ಹತ್ರ ಇದನ್ನು ತೆಗಿಸ್ಬೇಕು, ನಿಮ್ಮ ಹತ್ರ ಇದನ್ನು ಕಲಿಸ್ಬೇಕು ಅಂದರೆ 3 ತಿಂಗಳು ಬೇಕೇ ಬೇಕು. ಅದಾದ್ಮೇಲೂ ನೀವು ಬೇರೆ ಬೇರೆ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಬೇಕು. ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ಬೇರೆ ಬೇರೆ ವೆರೈಟೀಸ್ ಆಫ್ ಬ್ಲೌಸ್ ಅಂದರೆ ವೆರೈಟೀಸ್ ಆಫ್ ಮೆಷರ್ಮೆಂಟ್ಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಯಾರು ಕೊಟ್ಟರು ಮಾಡ್ತೀನಿ. ಏನಕ್ಕಂದ್ರೆ ಒಂದು 10-15 ಬ್ಲೌಸ್ ಹೊಲ್ದಿರ್ತೀರ ಬೇರೆ ಬೇರೆಯವ್ರದ್ದು. ಸೊ ಅಲ್ಲಿ ನಿಮಗೆ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಹೇಳಿರ್ತಾರೆ, ಅದನ್ನ ನೆಕ್ಸ್ಟ್ ಬ್ಲೌಸ್ ಅಲ್ಲಿ ರೆಡಿ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಓಕೆ, ನನ್ಗೆ ಯಾವ್ದು ಸೈಜ್ ಮೆಷರ್ಮೆಂಟ್ ಬ್ಲೌಸ್ ಕೊಟ್ರು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆವಾಗ ನಾನು ಹೇಳ್ತೀನಿ, ಹೋಗಿ ಹಿಂದೆ ಮುಂದೆ ನೋಡ್ಬೇಡಿ, ಬೊಟಿಕ್ ಓಪನ್ ಮಾಡಿ. ಬೊಟಿಕ್ ಶಾಪ್ ಅಥವಾ ಮನೆಯಲ್ಲೇ ಮಾಡ್ತೀರಾ, ಮಾಡಿ, ಧೈರ್ಯವಾಗಿ ಮಾಡಿ. ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು. ಈಗ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತೀನಿ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನಾನು ಮಾಡ್ತೀನಿ, ಯಾವುದೇ ಡಿಸೈನ್ ಬ್ಲೌಸ್ ಕೊಟ್ಟರು ನಾನು ಮಾಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತೀನಿ. ನಿಮ್ಗೆ ಆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ನೀವು ಕರೆಕ್ಟಾಗಿ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಹಾಗಾಗಿ ಹೇಳ್ತೀನಿ, ಈ ಗಿಮಿಕ್ ಮಾತುಗಳನ್ನ ಸೈಡಲ್ಲಿ ಇಟ್ಟು ನನ್ನ ಹತ್ರ ಸೇರ್ಕೊಳ್ಳಿ ಅಂತ ನಾನು ಇಷ್ಟೆಲ್ಲ ಮಾತಾಡ್ತಿಲ್ಲ. ನೀವು ಎಲ್ಲಿ ಬೇಕಾದರೂ ಸೇರ್ಕೊಳ್ಳಿ, ಬಟ್ ಗಿಮಿಕ್ ಮಾತುಗಳಿಗೆ ಅಟ್ರಾಕ್ಟ್ ಆಗಬೇಡಿ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಚಿಕ್ಕದಾಗಿ ಹೇಳಿದೆ, ನೀವು ಯೋಚನೆ ಮಾಡಬೇಕು. 3 ತಿಂಗಳು ನಾನು ನನ್ನ ಕೆಲಸ ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ, ನಾನು ಇಷ್ಟು ಬಿಸಿ ಶೆಡ್ಯೂಲಲ್ಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಅಂದರೆ ನೀವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಕ್ಲಾಸಸ್ ಜಾಸ್ತಿ ಇದೆ ಅಂತೇಳಿ. ಓಕೆನಾ? ಯಾರು 20 ದಿವಸದಲ್ಲಿ 20 ಕಲಿಸ್ಬಿಡ್ತೀನಿ ಅಂತಂದ್ರೆ ನನ್ನ ಕೆಲಸ ಆಯಿತು, ಹೋಯ್ತಾ ಇರೋ ಅನ್ನೋ ಥರ ಲೆಕ್ಕ ನಿಮ್ಮದು. ಆಮೇಲೆ ನಿಮ್ಮ ಡೌಟ್ಸ್ ಕ್ಲಾರಿಟಿ ಮಣ್ಣು ಮಸಿ ಏನೂ ಇರಲ್ಲ. ಮಾಡಿಸಿದೀವಲ್ಲ, ನಾವು ಹೇಳಿದ್ವಿ ಬೋಟ್ ನೆಕ್ ಮಾಡಿಸಿದೀವಿ, ನಾವು ಹೇಳಿದ್ವಿ ಪ್ರಿನ್ಸೆಸ್ ಕಟ್ ಮಾಡಿಸಿದೀವಿ, ಇದ್ರ ಮೇಲೆ ನೀವು ಕಲ್ತ್ಕೊಬೇಕು. ಸೊ ಈ ರೀತಿ ವರ್ಡ್ಸ್ ಬರುತ್ತೆ. 20 ದಿವಸದಲ್ಲಿ 20 ಬ್ಲೌಸು, ಅದರಲ್ಲಿ ಫ್ರೆಶರ್ಸು ಆಗದಿಲ್ದಿರೋ ಕೆಲಸ ನನ್ನ ಪ್ರಕಾರ. ಕಲಿತೀವಿ ಮೇಡಮ್, ನಮಗೆ ಕೆಪಾಸಿಟಿ ಇದೆ, ನಾವು ಕಲಿತೀವಿ ಅನ್ನೋರು ನಿಮ್ಮ ಇಷ್ಟ. ಸೊ ನನ್ನ ಹತ್ರ ಯಾರು ಕ್ಲಿಯರಾಗಿ ಕಲಿಬೇಕು ಅನ್ನೋರು ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 16ನೇ ತಾರೀಕಿಂದ ಶುರು ಆಗ್ತಾ ಇದೆ. ಓಕೆನಾ? ಸೊ ನನ್ನ ಇಷ್ಟೊತ್ತು ಏನು ಲೆಕ್ಚರ್ ಹೊಡೆದಿದ್ದೀನಿ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ ಮೇಲೆ ಹೊಸದಾಗಿ ಯಾರು ಬರ್ತಾರೆ ಅವರು ಸೇರ್ಕೊಳ್ತಾರೆ. ಸೊ ನಾನೇ ನಿಮ್ಮ ಹತ್ರ ಡೈರೆಕ್ಟ್ ರಿವ್ಯೂ ಮಾಡಿಸಿ ನಾನು ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಬಟ್ ಸೊ ಇಲ್ಲಿ ಇನ್ನೂ ಒಂದು ಕ್ವೆಶ್ಚನ್, ನನ್ನಂತವ್ರು ಯೋಚನೆ ಮಾಡೋದು ಇದೇ ಥರನೇ. ಸೊ ಇದನ್ನು ಇವ್ರು ಸ್ಟೂಡೆಂಟೇ ಮಾಡಿದ್ದಾರೆ ಅಂತ ಹೇಳಿ ಹೆಂಗೋ ನಂಬೋದು? ನಾನು ಆ ಥರ ನಾನು ಥಿಂಕ್ ಮಾಡ್ತೀನಿ. ಖಂಡಿತ ನಾನು ಯಾವುದಾದ್ರೂ ಸರಿ, ನಾನು ಒಂದು ಸರಿ ಸ್ಯಾರಿ ಆನ್ಲೈನಲ್ಲಿ ಹೊರಗಡೆ ಸೂರತ್ ಆ ಕಡೆ ಈ ಕಡೆಯಿಂದ ಬುಕ್ ಮಾಡ್ತೀನಲ್ಲ, ಇವನು ಏನು ತೋರಿಸ್ತಾ ಇದ್ದಾನೆ ಫೋಟೋ, ಅದೇ ಸೀರೆ ನಾನು ಕಳಿಸ್ತೇನೆ ಅಂತ ಏನು ಗ್ಯಾರಂಟಿ? ಸೊ ಕೆಲವೊಂದು ಫೋಟೋ ಶೂಟ್ ಮಾಡಿಸಿರ್ತಾನೆ, ಸೊ ಇದೇ ಸೀರೆ ಬರುತ್ತೆ, ನನಗೆ ಫೋಟೋ ಶೂಟಲ್ಲೇ ಗೊತ್ತಾಗುತ್ತೆ ಇವನು ಪ್ಯೂರ್ ಹೇಳ್ತಾ ಇದ್ದಾನೆ, ನಾನು ಬುಕ್ ಮಾಡ್ತಿರೋ ಸೆಮಿ ಸಿಲ್ಕು ಪ್ಯೂರ್ನ ತೋರಿಸ್ತಾ ಇದ್ದಾನೆ, ಇವ್ ನನಗೆ ಸೆಮಿ ಸಿಲ್ಕು ಕಳ್ಸಲ್ಲ, 3rd ಕ್ಲಾಸ್ ಕಳಿಸ್ತಾನೆ ಅನ್ನೋದು ನನಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿ ಎಲ್ಲ ನನ್ನ ಥಿಂಕಿಂಗ್ ಇರುತ್ತೆ, ನನ್ನ ಕ್ವೆಶನ್ಸ್ ಇರುತ್ತೆ. ಸೊ ನಂತರ ಯೋಚನೆ ಮಾಡೋರು ಅದೇ ಹೇಳಿದ್ನಲ್ಲ, 100 ರೂಪಾಯಿ 3 ಸೀರೆ ಅಂತ ಅಂದ್ರೆ 50 ರೂಪಾಯಿ ಒಂದು ನೆಟ್ಟಿಗೆ ಒಂದು ಖರ್ಚು ಬರಲ್ಲ. ಇವ್ 100 ರೂಪಾಯಿ ಸೀರೆ ಹೆಂಗ್ ಕೊಡ್ತಾನೆ? ಇಲ್ಲ ಒಂದು ಎಲ್ಲೋ ಕೊಳ್ಳೆ ಹೊಡ್ಕೊಂಡ್ ಬಂದಿರ್ಬೇಕು, ಯಾರೋ ಇಟ್ಟಿರೋದನ್ನ ಕದ್ಕೊಂಡ್ ಬಂದಿರ್ಬೇಕು, ಇಲ್ಲ ಈ ತರ ಡ್ಯಾಮೇಜ್ ಸ್ಯಾರಿ. ಇದು ಐಡಿಯಾ ನನಗೆ ಬರುತ್ತೆ. ಓಕೆನಾ? ಸೊ ಅದ್ರ ಮೇಲೆ ನನ್ನ ಥಿಂಕಿಂಗ್ ಇರುತ್ತೆ. ಸೊ ಆ ಥರದವರು ಈಗ ನಾನು ನನ್ನ ಆನ್ಲೈನ್ ಕ್ಲಾಸ್ ಹತ್ರ ನನ್ನ ಕ್ಲಾಸ್ ಬಗ್ಗೆ ರಿವ್ಯೂ ಕೊಡಿ ಅಂದರೆ ಖಂಡಿತ ಸುಮಾರಷ್ಟು ಜನ ನನಗೆ ರಿವ್ಯೂ ಕೊಡೋಕೆ ರೆಡಿ ಇದ್ದಾರೆ. ಬಟ್ ನಾನು ಯಾರನ್ನೂ ಕೇಳಲ್ಲ. ಹಾಗಾಗಿ ಕಮೆಂಟ್ ಹಾಕಿ ನೀವು. ಇದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ದಯವಿಟ್ಟು ಕಮೆಂಟ್ ಹಾಕಿ, ನನ್ನ ಕ್ಲಾಸ್ ಹೇಗಿದೆ, ನಿಮ್ಗೆ ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ? ಹೊಸ್ದಾಗಿ ಸೇರ್ಕೊಳ್ಳೋರು ಆರಾಮಾಗಿ ಸೇರ್ಕೊಳ್ಬೋದು. ಇದ್ರ ಬಗ್ಗೆ ಕಮೆಂಟ್ ಹಾಕಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.